ओम शांति। मीठे बच्चे, तुम रूप बसंत हो, तुम्हारे मुख से सदैव ज्ञान रतन ही निकलने चाहिए. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಾವು ರೂಪ ಬಸಂತ ಆಗಿದ್ದೀರಿ. ನಿಮ್ಮ ಬಾಯಿಂದ ಯಾವಾಗಲೂ ಕೂಡ ಜ್ಞಾನದ ಪಾಯಿಂಟ್ಸೇ ಬರ್ತಾ ಇರಬೇಕು. ಜಬ್ ಬಿ ನಯಾ ಕೋಯಿ ಆಯೆ ತೋ ಉಸೆ ಬಾಬಾ ಕಾ ಪಹಚಾನ್ ದೋ. ಹೊಸದಾಗಿ ಯಾರೇ ಬಂದರೂ ಕೂಡ ಅವರಿಗೆ ಫಸ್ಟ್ ಯಾರು ಪರಿಚಯ ಕೊಡಬೇಕು? ಶಿವ ತಂದೆ ಪರಿಚಯವನ್ನು ಕೊಡಿ. ಇವತ್ತಿನ ಪ್ರಶ್ನೆ ಇದೆ, ಅಪ್ನಿ ಅವಸ್ಥಾ ಕೋ ಪಹಚಾನ್ दो एक रस बनाने के लिए कौन सा ಸಾಧನ है? ತಮ್ಮ ಸ್ಥಿತಿಯನ್ನು ಏಕರಸ ಮಾಡ್ಕೊಳ್ಳೋಕ್ಕೋಸ್ಕರ ಯಾವ ಒಂದು ಸಾಧನ ಇದೆ? ಅಂದರೆ ಮನಸ್ಥಿತಿ ಇದೆಯಲ್ಲ, ಏಕರಸವಾಗಬೇಕಾದ್ರೆ ಏನು ಸಾಧನೆ ಮಾಡಬೇಕು? ಸಂಘಕ್ಕೆ ಬಹು ಸಂಭಾಲ್ ಕರೋ. ಸಂಘದ ಬಗ್ಗೆ ತುಂಬ ಏನು ಮಾಡಬೇಕು? ಎಚ್ಚರಿಕೆಯಿಂದ ಇರಬೇಕು. ಅವಸ್ಥಾ ಏಕರಸ್ ಬಂತಿ ಜಾಯಿಂಗಿ. ಸಂಘದ ಬಗ್ಗೆ ಎಚ್ಚರಿಕೆ ಇದ್ದರೆ ಸ್ಥಿತಿ ಏಕರಸ ಆಗುತ್ತೆ. ಕುಸಂಗನೇ ತಾನೇ ಇವತ್ತು ಭಾಳ ಜನಕ್ಕೆ ಏನು ಮಾಡ್ತಾ ಇದೆ? ಕೆಡಿಸ್ತಾ ಇದೆ. ಹಮೇಶಾ ಅಚ್ಚೆ ಸರ್ವಿಸಬಲ್ ಸ್ಟೂಡೆಂಟ್ ಕಾ ಸಂಘ ಕರ್ನಾ ಚಾಹಿಯೆ. ಯಾವಾಗಲೂ ಕೂಡ ಒಳ್ಳೆ ಸರ್ವಿಸಬಲ್ ಇರತಕ್ಕಂಥ ಸ್ಟೂಡೆಂಟ್ಸ್ದು ಸಂಘ ಮಾಡಬೇಕು ಅಂತ. ಈಶ್ವರೀಯ ವಿದ್ಯಾರ್ಥಿಗಳಲ್ಲೂ ಕೂಡ ಎಂತೆಂಥವ್ರು ಇರ್ತಾರೆ. ಅದರಲ್ಲಿ ನಾವು ನೋಡಿಕೊಂಡು ಒಳ್ಳೆಯವ್ರ ಫ್ರೆಂಡ್ಶಿಪ್ಪೇನೆ ಇಟ್ಕೋಬೇಕು. अगर कोई ज्ञान और योग के सिवाय उल्टी सुल्टी बातें करता है, मुख से रत्नों के बदले पत्थर निकालते, उसका संग से हमेशा सावधान रहना चाहिए. ಈ ಜ್ಞಾನ ಮಾರ್ಗದಲ್ಲಿ ಬಾಬಾ ಅವ್ರ ಜ್ಞಾನ ಬಿಟ್ಟು, ಯೋಗ ಬಿಟ್ಟು ಬೇರೆ ಏನೇನೋ ಉಲ್ಟಾ ಸುಲ್ಟಾ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ. ಅಂಥವ್ರದ್ದು ಸಂಘನ ಸದಾ ಕಾಲಕ್ಕೋಸ್ಕರ ಎಚ್ಚರಿಕೆಯಿಂದ ದೂರ ಇರಿ ಅಂತ. ಜ್ಞಾನ ಬಿಟ್ಟು ಯೋಗ ಬಿಟ್ಟು ನಮ್ಮನ್ನು ಸದ್ಗತಿ ದಾರಿ ತಪ್ಪಿಸ್ತಾರಲ್ಲ, ಅಂಥವರಿಂದ ಬಿ ಕೇರ್ಫುಲ್ ಅಂತ ಬಾಬಾ ಇವತ್ತು ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಸಂಘನೇ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ಸಂಘನೇ ಕೆಳಗಡೆಗೆ ತಳ್ಳಿಬಿಡತ್ತೆ. ಪ್ರಶ್ನೆ ಗೀತೆ ಇದೆ ಇವತ್ತು. ರಾತ್ ಕೆ ರಾಹಿ ತಕ್ ಮತ್ ಜಾನ ಸುಬಹ ಕ ಮಂಜಿಲ್ ದೂರ ನಹಿ. ಓಂ ಶಾಂತಿ. ಜ್ಞಾನ್ ಔರ್ ವಿಜ್ಞಾನ್, ಜ್ಞಾನ ಮತ್ತು ವಿಜ್ಞಾನ ಎರಡಿದೆ. ಇಸ್ಕೋ ಕಹೆಂಗೆ ಅಲಫ್ ಔರ್ ಬೇ. ಇದಕ್ಕೆ ಹೇಳಲಾಗತ್ತೆ ತಂದೆ ಮತ್ತು ಆಸ್ತಿ. ಬಾಪ್ ಜ್ಞಾನ ದೇತೆ ಹೇ ಅಲಫ್ ಅವ್ರ ಬೇಕ. ತಂದೆ ಜ್ಞಾನ ಕೊಡ್ತಾ ಇದ್ದರೆ ತಂದೆ ಆಸ್ತಿ ಎರಡರದ್ದು ಕೂಡ. ಪಹಲಾ ಮೇ ದೆಹಲಿ ಮೇ ವಿಜ್ಞಾನ್ ಭವನ್ ಹೇ ಪರಂತು ವ ಕೋಯಿ ಅರ್ಥ ನಹಿ ಜಾನ್ತೆ. ಡೆಲ್ಲಿನಲ್ಲಿ ವಿಜ್ಞಾನ ಭವನ ಅಂತ ಕಟ್ಟಿದ್ದಾರೆ, ಗೌರ್ಮೆಂಟ್ದು ಬಿಲ್ಡಿಂಗು. ಆದರೆ ಅದರ ಅರ್ಥವನ್ನು ತಿಳ್ಕೊಂಡಿಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಜ್ಞಾನ್ ಅವ್ರ ಯೋಗ. ನೀವು ಅರ್ಥ ತಿಳ್ಕೊಂಡಿದ್ದೀರಿ. ಜ್ಞಾನ ಮತ್ತು ಯೋಗ ಎರಡಿದೆ. ಯೋಗ ಸೆ ಹಮ್ ಪವಿತ್ರ ಬಂತೆ ಹೇ, ಜ್ಞಾನ ಸೆ ಹಮಾರಿ ಚೋಲಿ ರಂಗತಿ ಹೇ. ಜ್ಞಾನದಿಂದ ನಾವು ಏನಾಗ್ತೀವಿ? ಭಾಳಷ್ಟು ಕಲರ್ಫುಲ್ ಆಗ್ತೀವಿ. ಯೋಗದಿಂದ ಏನಾಗುತ್ತೆ? ನಾವು ಪವಿತ್ರ ಆತ್ಮಗಳು ಆಗ್ತೇವೆ. ಹಮ್ ಸಾರೇ ಚಕ್ರ ಕೋ ಜಾನ್ ಜಾತೆ ಹೇ. ನಾವು ಇಡೀ ಸೃಷ್ಟಿ ಚಕ್ರವನ್ನು ಏನು ಮಾಡ್ತೀವಿ? ತಿಳ್ಕೊಂಡ್ಬಿಡ್ತೀವಿ. योग की यात्रा के लिए ही ये ज्ञान मिलता है. ಯೋಗ ಯಾತ್ರೆಗೋಸ್ಕರ ಇಷ್ಟೆಲ್ಲ ಬಾಬಾ ಅವರು ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. कोई योग के लिए ज्ञान नहीं देते. ಅವರೇನು ಯೋಗಕ್ಕೋಸ್ಕರ ಜ್ಞಾನ ಕೊಡೋದಿಲ್ಲ ಅಂತಾರೆ ವಿಜ್ಞಾನ ಭವನದವರು. ಅವತ್ತು ಸ್ಥೂಲ ಮೇ ಡ್ರಿಲ್ ಆದಿ ಸಿಕ್ಕಲಾತೆ ಹೇ. ಎಕ್ಸರ್ಸೈಸ್ ಮಾಡೋದು ಹೇಗೆ, ಅದು ಇದು ಎಲ್ಲ ಕಲಿಸ್ಕೊಡ್ತಾ ಇರ್ತಾರೆ. ಯಹ ಹೈ ಸೂಕ್ಷ್ಮ ಅವರು ಸ್ಥೂಲ ಮೂಲ ಬಾತ್. ಇಲ್ಲಿರುವಂಥದ್ದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು, ಮೂಲವಾಗಿರ್ತಕ್ಕಂಥ ವಿಚಾರಗಳು. ಗೀತ್ ಬಿ ಉಸ್ಮೆ ಸಂಬಂಧ ರಖತೆ ಹೇ. ಹಾಡಿನ ಜೊತೆಯಲ್ಲಿ ಕೂಡ ಇಲ್ಲಿ ಸಂಬಂಧ ಇದೆ. ಬಾಬಾ ಕೇತೆ ಹೇ, ಹೇ ಬಚ್ಚೆ, ಹೇ ಮೂಲವತನ್ ಕೆ ರಾಹಿ, ಪತಿತ್ ಪವನ್ ಬಾಬಾ ಕಿ ಸರ್ವ ಕಾ ಸದ್ಗತಿ ದಾತ. ತಂದೆ ಹೇಳ್ತಾರೆ, ಹೇ ಮಕ್ಕಳೇ, ಮೂಲವತನದ ಯಾತ್ರಿಕರೇ, ಪತಿತ ಪಾವನ ಎಲ್ಲರ ಸದ್ಗತಿ ದಾತ ಯಾರಿದ್ದಾರೆ? ಅವರೇ ತಂದೆ ಆಗಿದ್ದಾರೆ. ವಹಿ ಸಬ್ಕೋ ರಾಸ್ತಾ ಬತಾಯಂಗೆ ಘರ್ ಜಾನೆಗೆ. ಶಿವಬಾಬಾನೇ ಬಂದು ಏನು ಮಾಡ್ತಾರೆ? ಎಲ್ಲರಿಗೂ ಮನೆಗೆ ಹೋಗುವಂಥ ಒಂದು ದಾರಿಯನ್ನು ಏನು ಮಾಡ್ತಾ ಇದ್ದಾರೆ? ತೋರಿಸ್ತಾ ಇದ್ದಾರೆ. तो घर जाने का रास्ता बताते. तुम्हारे पास मनुष्य आते हैं समझने के लिए. ನಿಮ್ಮ ಬಳಿ ಜನರು ಬರ್ತಾರೆ ಏನಕ್ಕೋಸ್ಕರ? ತಿಳ್ಕೊಳ್ಳೋಕ್ಕೋಸ್ಕರ. ಈ ಜ್ಞಾನ ಹೇಗಿದೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಜನರು ಕೂಡ ಏನು ಮಾಡ್ತಾರೆ? ಬರ್ತಾರೆ. ಪ್ರಜಾಪಿತ ಕಿಸ್ಕೆ ಪಾಸ್ ಆತೆ ಹೇ. ಯಾರ ಬಳಿ ಬರ್ತಾರೆ? ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯೋಂಕೆ ಪಾಸ್ ಆತೆ ಹೇ. ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರ ಬಳಿ ಬರ್ತಾರೆ.
तुमको तो उनसे पूछना चाहिए तुम किसके पास आए हो. ನೀವು ಕೂಡ ಅವ್ರ ಹತ್ರ ಕೇಳಬೇಕಾಗಿದೆ, ಯಾರ ಬಳಿ ಬಂದಿದ್ದೀರಾ ಅಂತ ಹೇಳಿಬಿಟ್ಟು. तो मनुष्य साधु संत महात्मा के पास जाते. ಲೌಕಿಕ ಪ್ರಪಂಚದಲ್ಲಿ ಮನುಷ್ಯರು ಸಾಧು ಸಂತರು ಮಹಾತ್ಮರಂತ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ತಾರೆ. ಉನ್ಕಾ ನಾಮ್ ಬಿ ರಹತಾ ಹೈ, ಅವರ ಹೆಸರು ಪ್ರಸಿದ್ಧಿ ಇರುತ್ತೆ ಪ್ರಪಂಚದಲ್ಲಿ. ಫಲಾನೆ ಮಹಾತ್ಮ ಜಿ ಹೇ, ಯಹ ತೋ ನಾಮ್ ಹೇ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿ. ಇಲ್ಲಿ ಹೆಸರಿರುತ್ತೆ, ಇವರು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿ. ಬೀಕೆ ತೋ ಡೇರ್ ಹೇ, ಬ್ರಹ್ಮ ಕುಮಾರ್ ಕುಮಾರಿಯರು ಬೇಕಾದಷ್ಟು ಜನ ಇದ್ದಾರೆ. ತುಮಕೋ ಪೂಚ್ನಾ ಹೇ ಕಿಸ್ಕೆ ಪಾಸ್ ಆಯೆ ಹೋ, ನೀವು ಕೂಡ ಕೇಳಬೇಕು ಯಾರ ಹತ್ರಕ್ಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಪ್ರಜಾಪಿತ ಬ್ರಹ್ಮ ತುಮಾರ ಕ್ಯಾ ಲಗ್ತಾ ಹೇ, ಪ್ರಜಾಪಿತ ಬ್ರಹ್ಮನ ಜೊತೆ ನಿಮ್ಗೇನು ಸಂಬಂಧ ಇದೆ. ಇವತ್ತು ಸಬ್ಕಾ ಬಾಪ್ ಟೆಹರಾ, ಇವರೇನಾಗಿದ್ದಾರೆ ಎಲ್ಲರಿಗೂ ತಂದೆ ಆಗಿದ್ದಾರೆ. ಕೋಯಿ ಕೇತೆ ಆಪ್ಕಾ ಮಹಾತ್ಮ ಜಿ ಗುರುಜಿ ಕಾ ದರ್ಶನ್ ಕರೆ. ಕೆಲವ್ರು ಬರ್ತಾರೆ ಮಹಾತ್ಮರ ದರ್ಶನ ಮಾಡಬೇಕು, ಗುರೂಜಿ ದರ್ಶನ ಮಾಡಬೇಕು ಅಂತ ಇಲ್ಲಿ ಬರ್ತಾರೆ. बोलो तुम गुरु कैसे कहते हो, नाम ही रखा हुआ है ಪ್ರಜಾಪಿತ ಬ್ರಹ್ಮ ಕುಮಾರಿ, ವಹ ಬಾಪ್ ಹುವನ. ಈಗ ನೀವು ಕೇಳ್ಬೋದು ಏನಂತ, ಇದರ ಹೆಸರೇ ಇಡಲಾಗಿದೆ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಅಂತ, ಈ ಸಂಸ್ಥೆ ಹೆಸರು. ಇಲ್ಲಿ ತಂದೆ ಮಕ್ಕಳ ಸಂಬಂಧ ಇದೆ ಅನ್ನೋದನ್ನು ತಿಳಿಸಿ ಅಂತಾರೆ. तो ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿ ಮಾನ ಇನ್ಕಾ ಕೋಯಿ ಬಾಪ್ ಹೈ. ಇಷ್ಟೊಂದು ಜನ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಇದ್ದಾರೆ ಅಂದರೆ ಇವ್ರಿಗೆಲ್ರಿಗೂ ತಂದೆನೂ ಇದ್ದಾರಲ್ವಾ. ಅಥವಾ ತುಮಾರ ಈ ಬಾಪ್ ಟೆಹರ, ಅವರು ನಮ್ಮ ತಂದೆ ನಿಮ್ಮ ತಂದೆನೂ ಕೂಡ ಆಗಿದ್ದಾರೆ ಅಂತ ತಿಳಿಸಿ. ಬೋಲೋ ಹಮ್ ಬಿ ಕೆ ಬಾಬಾ ಕೆ ಪಾಸ್ ಮಿಲ್ನೆ ಚಾತೆ, ನಾವು ಬಿ ಕೆಸ್ ಇದ್ದೀವಿ, ತಂದೆ ಹತ್ರ ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ ಅಂತ. ಪ್ರಜಾಪಿತ ಕಾ ನಾಮ್ ಸಭಿ ಸುನಾ ಹೈ, ಪ್ರಜಾಪಿತ ಅನ್ನೋಂಥ ಹೆಸರು ಎಲ್ಲರೂ ಕೇಳಿದ್ದಾರೆ ಅಂತಾರೆ. ಇಲ್ಲಿ ಹೇಳಬೇಕು ಯಾರ ಹತ್ರ ಬಂದಿದ್ದೀರಿ ಅಂದರೆ, ಇಷ್ಟೊಂದು ಜನ ಮಕ್ಕಳಿದ್ದಾರೆ ಅಂದರೆ ತಂದೆ ಹತ್ರ ಬರ್ತಾರೆ ಅನ್ನೋ ವಿಷಯನ ತಿಳಿಸ್ಬೇಕು. ಇಲ್ಲಿ ಯಾವುದೇ ಗುರು ಗೋಸಾಯಿಗಳು ಇಲ್ಲ ಅನ್ನೋ ವಿಚಾರನ ತಿಳಿಸಿ. ಬಾಬಾ ಕಾ ಮಾಲೂಮ್ ಪಡೆ ತಬ್ ಸಮझे ಬೇಹದ್ ಕಾ ಬಾಪ್. ಶಿವಬಾಬಾ ಬಗ್ಗೆ ಗೊತ್ತಾದಾಗ ಜನಕ್ಕೆ ಅರ್ಥ ಆಗುತ್ತೆ ಇವರು ಬೇಹದ್ದಿನ ತಂದೆ ಬಂದಿದ್ದಾರೆ ಅನ್ನೋ ವಿಚಾರ. ಪ್ರಜಾಪಿತ ಬ್ರಹ್ಮ ಕಾ ಭಿ ಜರೂರ್ ಬಾಬಾ ಕೋಯಿ ಬಾಬಾ ಹೋಗನ. ಪ್ರಜಾಪಿತ ಬ್ರಹ್ಮನಿಗೂ ತಂದೆ ಇದ್ದಾರಲ್ವಾ. तो कोई भी आते हैं उनसे पूछना चाहिए किसके पास आए. ಯಾರಾದರೂ ಬರ್ತಾರೆ ಅಂದರೆ ಅವ್ರ ಹತ್ರ ಕೇಳಿ ಯಾರ ಹತ್ರ ಬಂದಿದ್ದೀರಿ, ಭೇಟಿ ಯಾರನ್ನ ಮಾಡಕ್ಕೆ ಬಂದಿದ್ದೀರಿ. ಆವಾಗ ಸ್ಟಾರ್ಟಿಂಗ್ನಲ್ಲಿ ಇಷ್ಟೆಲ್ಲ ಪರಿಚಯ ಇರಲಿಲ್ವಲ್ಲ. ಮೊದಲು ಬೋರ್ಡ್ ಪರ್ ಕ್ಯಾ ಲಿಖಾ ಹುವಾ ಹೈ, ಬೋರ್ಡ್ ಮೇಲೆ ಏನು ಬರ್ತಿದೆ, ಜಬ್ಕಿ ಇತನೇ ಡೇರ್ ಸೆಂಟರ್ಸ್ ಹೈ ಬ್ರಹ್ಮ ಕುಮಾರ್ ಕುಮಾರಿ ಇತನೇ ಹೈ ಜರೂರ್ ಬಾಪ್ ಹೋಗಾನ. ಇಷ್ಟು ಸೇವಾ ಕೇಂದ್ರಗಳಿದೆ, ಇಷ್ಟೊಂದು ಸೆಂಟರ್ಗಳಲ್ಲಿ ಇದ್ದಾರೆ ಸ್ಟೂಡೆಂಟ್ಸು. ಬ್ರಹ್ಮ ಕುಮಾರ ಕುಮಾರಿ ಇಷ್ಟೊಂದು ಜನ ಇದ್ದಾರೆ ಅಂದರೆ ಇಷ್ಟೊಂದು ಜನಕ್ಕೆ ತಂದೆನೂ ಇದ್ದಾರಲ್ವಾ. ಅಂದರೆ ತಂದೆ ಪರಿಚಯ ಕೊಟ್ಟು ಕರ್ಕೊಂಡು ಬನ್ನಿ ಮಧುಬನಕ್ಕೆ ಅಂತ ಬಾಬಾ ಹೇಳ್ತಾರೆ. ಗುರು ಹೋ ನಾ ಸಕೆ ಪಹಲೆ ತೋ ಯ ಬುದ್ಧಿ ಮೇ ಸೆ ನಿಕಾಲೆ ಸಮझे कि ये घर है. ಇಲ್ಲಿ ಗುರು ಅಂತಕ್ಕಂಥವ್ರು ಯಾರಿಲ್ಲ, ಮೊಟ್ಟ ಮೊದಲು ಇದು ಬುದ್ಧಿನಿಂದ ತೆಗೆದಾಕಿ, ಇದು ಗುರುಗಳು ಅದು ಇದು ಮಠ ಅನ್ನೋದು ತೆಗೆದಾಕಿ ಅವ್ರ ಬುದ್ಧಿನಲ್ಲಿ ಇದು ಬರಬೇಕು ಮನೆ ಅಂತ. ಇದು ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಬುದ್ಧಿಗೆ ಬರಲಿ, ಆ ಥರ ನೀವು ತಯಾರು ಮಾಡಿ ಕರ್ಕೊಂಡು ಬನ್ನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಧುಬನ ಬೇಹದ್ದಿನ ಮನೆ, ಇದು ಮಠನೋ ಅಥವಾ ಯಾವುದೋ ಒಂದು ಗುರು ಇದು ಪರಂಪರೆದಲ್ಲ ಅಂತ ಸ್ಪಷ್ಟ ಮಾಡಿ ಅಂತ. ಯಾ ಫ್ಯಾಮಿಲಿ ಮೇ ಆಯೇ ಹೋ, ಇಲ್ಲಿ ಪರಿವಾರದಲ್ಲಿ ಬಂದಿದ್ದೀರಿ. ಮಧುಬನದಲ್ಲಿ ಪಾಂಡವ ಭವನದಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಬರ್ದಿದೆ, ಬೋರ್ಡ್ ಬರ್ದಿದೆ, ವೆಲ್ಕಮ್ ಸ್ವೀಟ್ ಚಿಲ್ಡ್ರನ್, ಮಧುಬನ್ ಈಸ್ ಯುವರ್ಸ್ ಸ್ವೀಟ್ ಹೋಮ್ ಅಂತ ಬರ್ದಿದೆ. ಬಾಬ್ ದಾದಾ ಸೋಮ್ ಈಸ್ ಯುವರ್ಸ್ ಹೋಮ್ ಅಂತ ಬರ್ದಿದೆ. ಅಂದರೆ ಯಾವ ಆಶ್ರಮದಲ್ಲಿ ಈ ಥರ ಬರ್ದಿಲ್ಲ, ಯಾವ ಮಠಗಳಲ್ಲಿ ಈ ಥರ ಬರ್ದಿಲ್ಲ. ಬನ್ನಿ ಮಧುರ ಮಕ್ಕಳೇ, ಇದು ನಿಮ್ಮ ತಂದೆಯ ಮನೆ, ಆರಾಮಾಗಿ ಕಂಫರ್ಟಾಗಿ ನೀವು ಇಲ್ಲಿದ್ದು ವಿಶ್ರಾಂತಿ ತಗೊಂಡು ಶಾಂತಿ ಜ್ಞಾನ ಪಡ್ಕೊಂಡು ಹೋಗಿ ಅಂತ ಅಲ್ಲಿ ಮೆಸೇಜ್ ಇದೆ. हम ब्रह्मा प्रजापिता ब्रह्मा का संतान है तो जरूर तुम ही होंगे. ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೇವೆ ಅಂದರೆ ಅವಶ್ಯಕವಾಗಿ ನೀವು ಇರ್ತೀರಲ್ವಾ. ಅಚ್ಚ ಬ್ರಹ್ಮ ಕಿಸ್ಕಾ ಬಚ್ಚ ಹೈ, ಒಳ್ಳೇದು ಈ ಬ್ರಹ್ಮ ಯಾರ ಮಗು. ಬ್ರಹ್ಮ ವಿಷ್ಣು ಶಂಕರ್ ತೋ ರಚಯಿತ ತೋ ಪರಂಪಿತ ಪರಮಾತ್ಮ ಶಿವ ಹೈ. ಈಗ ಬ್ರಹ್ಮ ವಿಷ್ಣು ಶಂಕರ ತ್ರಿಮೂರ್ತಿಗಳಿಗೂ ರಚಯಿತ ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೆ. ವಹೆ ಬಿಂದಿ, ಶಿವ ಹೇಗಿದ್ದಾರೆ, ಬಿಂದು ಸ್ವರೂಪದಲ್ಲಿದ್ದಾರೆ.
इनका नाम शिव है, वह हमारा दादा है, तुम्हारा आत्मा भी उनकी संतान है. ಈಗ ಅವರ ಹೆಸರು ಶಿವ, ಇವರು ನಮ್ಮ ದಾದಾ ಇದ್ದಾರೆ, ನಿಮ್ಮ ಆತ್ಮ ಅವ್ರದೇ ಸಂತಾನ ಆಗಿದೆ ಅಂತ ಅವ್ರಿಗೆ ಸ್ಪಷ್ಟ ಮಾಡಿ. ಬ್ರಹ್ಮಕ್ಕೆ ತನ್ಸೆ, ಬ್ರಹ್ಮಕ್ಕೆ ತುಂಬಿ ಸಂತಾನ, ಬ್ರಹ್ಮನಿಗೆ ನೀವು ಕೂಡ ಮಕ್ಕಳಾಗಿದ್ದೀರಿ ಅನ್ನೋದನ್ನ ಜನಕ್ಕೆ ಸ್ಪಷ್ಟ ಮಾಡಿ. ತುಮ್ ಐಸೆ ಕಹೋ ಕಿ ಬಾಪ್ ದಾದಾ ಸೆ ಮಿಲ್ನೆ ಚಾಹತೆ. ಅವ್ರಿಗೆ ಹೇಳ್ಬೇಕು, ಹೊಸ್ದಾಗಿ ಬರೋರಿಗೆ ಬಾಪ್ ದಾದಾ ಅವ್ರ ಹತ್ರ ಭೇಟಿ ಮಾಡಕ್ ಬಂದಿದ್ದೀವಿ ಅನ್ನೋದನ್ನ ನೀವು ಹೇಳ್ಕೊಡಿ ಅಂತಾರೆ. ಉನ್ಕೋ ಐಸಾ ಸಮझाना चाहिए, ಉನ್ಕಿ ಬುದ್ಧಿ ಚಲಿ ಜಾಯೆ ಬಾಬಾ ಕಿ ತರಫ್. ಇವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಅಂತ ಮೆಥಡ್ ಈ ಥರ ಇರಬೇಕು, ಬುದ್ಧಿ ಎಲ್ಲಿಗೆ ಹೋಗ್ಬೇಕೋ ತಂದೆ ಕಡೆಗೆ ಹೋಗಬೇಕು ಅಂತಾರೆ. ಪ್ರಜಾಪಿತ ಬ್ರಹ್ಮ ಹಮಾರ ಬಾಪ್ ಹೇ, ಯೆ ಸಬ್ ಆತ್ಮೋ ಕಾ ಬಾಪ್. ಪ್ರಜಾಪಿತ ಬ್ರಹ್ಮ ಆತ್ಮಗಳಿಗೆ ತಂದೆ ಆಗಿದ್ದಾರೆ. ತೋ ಪಹಲೆ ಯಾ ಸಮझो ಕಿ ಕಿಸ್ಕೆ ಪಾಸ್ ಆಯೆ, ಯಾರ ಹತ್ರ ಬಂದಿದ್ದೀವಿ ಅನ್ನೋದು ಫಸ್ಟ್ ಗೊತ್ತಾಗಬೇಕು ಅಂತಾರೆ. ऐसा युक्ति से समझाना है जो उनका पता पड़े कि यह शिव बाबा की संतान. ಈ ರೀತಿ ನೀವು ಯುಕ್ತಿ ಮಾಡಿ ತಿಳಿಸ್ಕೊಡ್ಬೇಕು, ನಾವು ಪ್ರಜಾಪಿತ ಬ್ರಹ್ಮನ ಸಂತಾನ ಅಂತ ಅರ್ಥ ಆಗಬೇಕು. ಯಹ ಏಕ ಫ್ಯಾಮಿಲಿ ಹೇ, ಇದು ಕೂಡ ಒಂದೇನಾಗಿದೆ, ಕುಟುಂಬ ಪರಿವಾರ ಆಗಿದೆ. ಉನ್ಕಾ ಬಾಬಾ ಅವ್ರ ದಾದಾ ಕಾ ಪರಿಚಯ ದಿಯೆ ಹೋ ಜಾಯೆ, ಅವ್ರಿಗೆ ತಂದೆ ಪರಿಚಯನೂ ಆಗಬೇಕು, ದಾದನ್ ಪರಿಚಯ ಆಗಬೇಕು. ತುಮ್ ಸಮझा सकते हो सर्व का सद्गति दाता निराकार बाप है. ನೀವೆಲ್ಲರಿಗೂ ತಿಳಿಸ್ಬೋದು, ಎಲ್ಲರಿಗೂ ಸದ್ಗತಿದಾತ ನಿರಾಕಾರ ತಂದೆ ಆಗಿದ್ದಾರೆ. ವಹ ಬಾಪ್ ಪ್ರಜಾಪಿತ ಬ್ರಹ್ಮದರ ಸರ್ವಗಿ ಸದ್ಗತಿ ಕರ್ತೆ. ಆ ತಂದೆ ಬಂದು ಎಲ್ಲರಿಗೂ ಏನು ಕೊಡ್ತಾ ಇದ್ದಾರೆ, ಸದ್ಗತಿಯನ್ನ ಮಾಡ್ತಾ ಇದ್ದಾರೆ. ಉನ್ಕ ಸಬ್ ಪುಕಾರ್ತೆ ದೇಖ್ತೆ ಹೋನ, ಎಲ್ಲರೂ ಅವ್ರನ್ನ ಕೂಗ್ತಾ ಇದ್ದಾರೆ, ನೋಡ್ತಾನೋ ಇದ್ದೀರಲ್ವಾ. ಕಿತನೆ ಬಚ್ಚೆ ಹೇ ಜೋ ಆಕರ್ ಬಾಬಾ ಸೆ ವರ್ಷ ಲೇತೆ. ಎಷ್ಟೊಂದು ಜನ ಮಕ್ಕಳಿದ್ದಾರೆ, ತಂದೆ ಹತ್ರ ಬಂದು ಆಸ್ತಿನ ತಗೊಳ್ತಾ ಇದ್ದಾರೆ. पहले उनको बाबा का परिचय मिले तब समझे हम बाप दादा से मिलने आए. ಮೊಟ್ಟ ಮೊದಲನೇದಾಗಿ ಇಲ್ಲಿ ತಂದೆ ಪರಿಚಯ ಆಗಬೇಕು. ನಾವು ಯಾರ ಹತ್ರಕ್ಕೆ ಬಂದಿದ್ದೀವಿ, ಬಾಪ್ ದಾದಾ ಅವ್ರ ಹತ್ರ ಭೇಟಿ ಆಗಕ್ಕೆ ಬಂದಿದ್ದೀವಿ ಅನ್ನೋದು ಗೊತ್ತಾಗಬೇಕು. ಬೋಲೋ ಹಮ್ ಉನ್ಕೆ ಬಾಪ್ ದಾದಾ ಕೇಳ್ತೆ. ಇಬ್ಬರಿಗೂ ಸೇರಿಸ್ಬಿಟ್ಟು ಕಂಬೈಂಡ್ ಆಗಿ ನಾವು ಬಾಪ್ ದಾದಾ ಅಂತ ಹೇಳ್ತೀವಿ ಅನ್ನೋದನ್ನು ಸ್ಪಷ್ಟ ಮಾಡಿ ಅಂತಾರೆ. ನಿರಾಕಾರ ಪರಮಾತ್ಮ ಪರಂಧಾಮದಿಂದ ಬರ್ತಾರೆ, ಇಲ್ಲಿ ಪ್ರಜಾಪಿತ ಬ್ರಹ್ಮ ಬಾಬಾ ಕೂತಿದ್ದಾರೆ, ಅವರಿಬ್ಬರು ಕಂಬೈಂಡ್ ಆಗಿ ನಾವು ಬಾಪ್ ದಾದಾ ಅಂತ ಕರಿತೀವಿ ಅನ್ನೋದನ್ನು ತಿಳಿಸಿ ಅಂತಾರೆ. ನಾಲೆಡ್ಜ್ಫುಲ್ ಪತಿತ್ ಪಾವನ್ ಶಿವ್ ಬಾಬಾ ಹೈನಾ. ಜ್ಞಾನ ಸಾಗರನು ಪತಿತರನ್ನ ಪಾವನ ಮಾಡೋರು ಶಿವ ತಂದೆ ಆಗಿದ್ದಾರೆ. ಫಿರ್ ಸಮझाना चाहिए ಭಗವಾನ್ ಸರ್ವಕ ಸದ್ಗತಿ ದಾತ ನಿರಾಕಾರ ಹೇ. ಮತ್ತೆಲ್ಲರಿಗೂ ತಿಳಿಸ್ಬೇಕಾಗಿದೆ, ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥವ್ರು ನಿರಾಕಾರ ಆಗಿದ್ದಾರೆ. ಜ್ಞಾನ ಕ ಸಾಗರ್ ಹೇ, ಅವ್ರೇನಾಗಿದ್ದಾರೆ, ಜ್ಞಾನದ ಸಾಗರನಾಗಿದ್ದಾರೆ. ಬ್ರಹ್ಮ ದ್ವಾರ ಬೇಹದ್ ಕ ವರ್ಷ ಲೇ ರಹೆ ಹೇ. ಬ್ರಹ್ಮನ ಮುಖಾಂತರ ಬೇಹದ್ದಿನ ಆಸ್ತಿನ ನಾವೇನು ಮಾಡ್ತಾ ಇದ್ದೀವಿ, ತೆಗೆದುಕೊಳ್ತಾ ಇದ್ವಿ. ಸಂಜೆಕಿಯ ಬ್ರಹ್ಮ ಕುಮಾರಿಯ ಶಿವಬಾಬಕ ಸಂತಾನ. ಅವರು ಕೂಡ ತಿಳ್ಕೊಳ್ಳಿ, ನಾವು ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರು, ಬ್ರಹ್ಮ ಕುಮಾರಿಯರು ಅನ್ನೋದು ತಿಳಿಸಿ. ಶಿವಬಾಬಾಕಿ ಸಂತಾನ, ನಾವು ಶಿವ ತಂದೆಗೆ ಮಕ್ಕಳು ಅನ್ನೋ ತಿಳಿಸಿ. ವಹಿ ಸಬ್ಕ ಬಾಪ, ಶಿವಬಾಬಾನೇ ಎಲ್ಲರಿಗೂ ಏನಾಗಿದ್ದಾರೆ, ತಂದೆ ಆಗಿದ್ದಾರೆ. ಭಗವಾನ್ ಏಕ್ ಹೇ, ವಹಿ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕ ಸ್ಥಾಪನಾ ಕರ್ತೆ. ಭಗವಂತ ಒಬ್ಬರೇ ಇದ್ದಾರೆ, ಅವರೇ ಬಂದು ಏನು ಮಾಡ್ತಾ ಇದ್ದಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸ್ವರ್ಗ ಕ ರಚಯಿತ ಹೇ, ಆ ತಂದೆ ಏನಾಗಿದ್ದಾರೆ, ಸ್ವರ್ಗವನ್ನು ರಚನೆ ಮಾಡುವಂಥವ್ರು. ಸರ್ವ ಕ ಬಾಪ್ ಬಿ ಹೇ, ಟೀಚರ್ ಬಿ ಹೇ, ಗುರು ಬಿ. ಅವರು ಸರ್ವರಿಗೂ ತಂದೆನೂ ಆಗಿದ್ದಾರೆ, ಸರ್ವರಿಗೂ ಟೀಚರು ಆಗಿದ್ದಾರೆ, ಸರ್ವರಿಗೂ ಗುರುನೂ ಆಗಿದ್ದಾರೆ. ಸೃಷ್ಟಿಗೆ ಆದಿ ಮಧ್ಯಂತ ಕ ರಾ ಸಮझाते. ಪ್ರಪಂಚದ ಪೂರ್ಣ ಇತಿಹಾಸವನ್ನು, ರಹಸ್ಯಗಳನ್ನು ತಿಳಿಸ್ಕೊಡ್ತಾರೆ. ಅರ್ಥಾತ್ ತ್ರಿಕಾಲದರ್ಶಿ ಬನಾತೆ, ನಮಗೂ ಕೂಡ 3 ಕಾಲಗಳ ದರ್ಶನನ ಮಾಡಿಸ್ತಾರೆ. ಜೋ ಬಿ ದೇಖೆ ಸಮझने लायक है उनको ये समझाना चाहिए. ನೋಡಿ ತಿಳ್ಕೊಳ್ಳೋಕ್ಕೆ ಯಾರು ಫಿಟ್ ಇದ್ದಾರಾ ಅವ್ರಿಗೆ ತಿಳಿಸ್ತಾ ಇರಿ. ಪಹಲೆ ತೋ ಪೂಛೆ ಹಮಾರೆ ತುಮಾರೆ ಬಾಪ್ ಕಿತನೆ ಹೇ. ಮೊಟ್ಟ ಮೊದಲು ಕೇಳಬೇಕು, ನಿಮ್ಮ ತಂದೆ ಎಷ್ಟು ಲೌಕಿಕ, ಅವರು ಪಾರಲೌಕಿಕ. ಲೌಕಿಕದಲ್ಲಿ ತಂದೆ, ಮತ್ತೊಬ್ಬರು ಪಾರಲೌಕಿಕ ತಂದೆ. ಬಾಪ್ ತೋ ಸರ್ವ್ಯಾಪಿ ಹೋ ನಾ ಸಕೆ. ಅಪ್ಪನಾಗಿರೋರು ಎಲ್ಲ ಕಡೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೊಂದು ಮನೆ ಇದೆ ಅಂತ ತಿಳಿಸಿ. ಲೌಕಿಕ ಬಾಬಾ ಸೇ ತೋ ವರ್ಷ ಮಿಲ್ತಾ ಹೇ, ಪಾರಲೌಕಿಕ ಸೇ ತೋ ಯ ವರ್ಷ ಮಿಲ್ತಾ ಹೇ. ಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತೆ, ಈ ಪಾರಲೌಕಿಕ ತಂದೆಯಿಂದನೂ ಕೂಡ ಏನು ಸಿಗುತ್ತೆ, ಆಸ್ತಿ ಅನ್ನೋದು ಸಿಕ್ಕುತ್ತೆ. परलौकिक से या वर्षा मिलता है, फिर उनको सर्वव्यापी कैसे कह सकते हैं. ಪಾರಲೌಕಿಕ ತಂದೆಯಿಂದ ಇಷ್ಟೊಂದು ಆಸ್ತಿ ಸಿಕ್ಕುತ್ತೆ ಅಂತಂದರೆ ಅವರನ್ನು ಸರ್ವ್ಯಾಪಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ, ಯೋಚನೆ ಮಾಡಿ.
तो ಈ ಅಕ್ಷರ ನೋಟ್ ಕರ್ ಧಾರಣ ಕರೋ, ಈ ಪಾಯಿಂಟ್ಸನ್ನು ಚೆನ್ನಾಗಿ ಬರೆದಿಟ್ಕೊಳ್ಳಿ, ಹೇಳೋದಕ್ಕೋಸ್ಕರ ಅನುಕೂಲ ಆಗತ್ತೆ. ಸಮಜಾನ ಜರೂರ್ ಪಡ್ತಾ ಹೈ, ಸಮಜಾನೆ ವಾಲ ಭಿ ತುಮ್ ಟ್ಯಾರೆ, ತಿಳಿಸ್ಬೇಕಾಗತ್ತೆ, ನೀವು ತಿಳಿಸೋರು ಕೂಡ ನೀವೇ ಆಗಿದ್ದೀರಿ. ಗರ್ ಹೈ ಹಮಾರ ಗುರು ನಹಿ, ಇದು ಮನೆ ಆಗಿದೆ, ಇಲ್ಲಿ ಯಾರು ಗುರು ಇಲ್ಲ. ದೇಖ್ತೆ ಹೋ ಯೆ ಸಬ್ ಬ್ರಹ್ಮ ಕುಮಾರ್ ಕುಮಾರಿ, ನೋಡ್ತಾ ಇದ್ದೀರಿ ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರಿದ್ದೀವಿ. ವರ್ಷ ಹಮ್ಕೋ ನಿರಾಕಾರ ಬಾಬಾ ಸೆ ಹಿ ದೇತೆ ಹೈ, ಆಸ್ತಿ ಕೊಡೋವಂಥವ್ರು ಯಾರು, ಅವ್ರಿಗೆ ನಮಗೆ ನಿರಾಕಾರ ತಂದೆನೇ ಕೊಡ್ತಾರೆ. जो सर्व का सद्गति दाता है, ब्रह्मा को सर्व का सद्गति दाता पतित पावन लिबरेटर नहीं कहा जा सकता है. ಬ್ರಹ್ಮ ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥ ತಂದೆ, ಪತಿತರನ್ನ ಲಿಬರೇಟ್ ಮಾಡ್ತಕ್ಕಂಥವರು ತಂದೆ ಆಗಿದ್ದಾರೆ. ಶಿವ ಬಾಬಾ ಹಿ ಮಹಿಮಾ ಹೈ, ಇದು ಶಿವ ತಂದೆದೆ ಏನು ನಡೀತಾ ಇದೆ, ಮಹಿಮೆ ನಡೀತಾ ಇದೆ. जो भी आए उनको यह समझाओ कि सर्व का ಬಾಪ್ ದಾದಾ, ಯಾರೇ ಬರ್ತಾರೆ ಅಂದರೆ ಅವ್ರಿಗೂ ಇದನ್ನು ತಿಳಿಸ್ಕೊಡಿ, ಇವರು ಬಾಪ್ ದಾದಾ ಆಗಿದ್ದಾರೆ. ವಹಿ ಬಾಬಾ ಸ್ವರ್ಗ ಕಾ ರಚಯಿತ ಹೈ, ಅದೇ ತಂದೆ ಏನಾಗಿದ್ದಾರೆ, ಸ್ವರ್ಗದ ರಚನೆಕಾರ ಆಗಿದ್ದಾರೆ. ಬ್ರಹ್ಮ ದ್ವಾರ ವಿಷ್ಣುಪುರಿ ಕಿ ಸ್ಥಾಪನಾ ಕರ್ತೆ ಹೈ, ಬ್ರಹ್ಮನ ಮುಖಾಂತರ ವಿಷ್ಣುಪುರಿಯ ಸ್ಥಾಪನೆ ಮಾಡ್ತಾರೆ. ಐಸಾ ತುಮ್ ಕಿಸ್ಕೋ ಭಿ ಸಮझाएंगे तो फिर बाबा के पास आने की दरकार ही नहीं रहेगी. ನೀವು ಈ ರೀತಿ ಯಾರಿಗಾದರೂ ತಿಳಿಸ್ಕೊಟ್ರೆ ತಂದೆ ಬಳಿ ಅವರು ಬಂದು ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ವಹ ಹಿರೇ ಹುಯಿ ಆದತ್ ಪಡಿ ಹುಯಿ ಹೇ ಕಹೆಂಗೆ ಗುರು ಕಿ ದರ್ಶನ್ ಕರ್ಲೆ. ಭಕ್ತಿ ಮಾರ್ಗದಲ್ಲಿ ಏನಾಗೋಗ್ಬಿಟ್ಟಿದೆ, ಎಲ್ಲಾದರೂ ಹೋದರೆ ಗುರುಗಳ ದರ್ಶನ ಮಾಡಬೇಕು ಅನ್ನೋದು ಹ್ಯಾಬಿಟ್ ಆಗೋಗ್ಬಿಟ್ಟಿದೆ. ಅದರಿಂದ ಅವ್ರು ಕೇಳ್ತಾರೆ, ಅವ್ರದ್ದೇನು ತಪ್ಪಿಲ್ಲ. ನೀವು ಇಲ್ಲಿಂದ ಕ್ಲಿಯರ್ ಕಟ್ ಪಿಕ್ಚರ್ ಕೊಡಿ ಅವ್ರಿಗೆ ಹೀಗೆ ಅಂತ. ಭಕ್ತಿ ಮಾರ್ಗ ಮೇ ಗುರು ಕಿ ಬಹುತ್ ಮಹಿಮಾ ಕರ್ತೆ, ವೇದ ಶಾಸ್ತ್ರ ಯಾತ್ರಾ ಆದಿ ಸಬ್ ಗುರು ಸಿಕ್ಕಲಾತೆ ಹೈ. ಭಕ್ತಿ ಮಾರ್ಗದಲ್ಲಿ ತುಂಬ ಮಹಿಮೆಗಳನ್ನು ಮಾಡ್ತಾರೆ, ವೇದಶಾಸ್ತ್ರಗಳು, ಯಾತ್ರೆಗಳು, ಇದೆಲ್ಲ ದರ್ಶನನೂ ಮಾಡ್ತಾರೆ. ತುಮಕೋ ಸಮಜಾನ ಹೈ ಮನುಷ್ಯ ಗುರು ನಹಿ ಹೋ ಸಕ್ತೆ. ನೀವು ಇಲ್ಲಿ ಸ್ಪಷ್ಟೀಕರಣ ಮಾಡಬೇಕು, ಇಲ್ಲಿ ಯಾವುದೇ ಮಾನವ ಗುರುಗಳು ಇಲ್ಲ, ನಿರಾಕಾರ ತಂದೆನೇ ಗುರು ಅಂತ. ಹಮ್ ಬ್ರಹ್ಮ ಕೋ ಬಿ ಗುರು ನಹಿ ಕೇತೆ, ಬ್ರಹ್ಮನಿಗೂ ನಾವು ಗುರು ಅಂತ ಕರೆಯೋದಿಲ್ಲ. ಸದ್ಗುರು ಏಕ ಹೈ, ಕೊಯ್ ಮನುಷ್ಯ ಜ್ಞಾನ ಕಾ ಸಾಗರ್ ನಹಿ ಹೋ ಸಕ್ತಾ ಹೈ. ಸದ್ಗುರು ಒಬ್ಬರೇ ಇದ್ದಾರೆ, ಯಾವುದೇ ಮನುಷ್ಯರು ಜ್ಞಾನ ಸಾಗರ ಅನ್ಸ್ಕೊಳಕ್ಕಾಗೋದಿಲ್ಲ. ಸಬ್ ಹೈ ಭಕ್ತಿ ಮಾರ್ಗ ಕಿ ಶಾಸ್ತ್ರ ಪಡ್ನೆ ವಾಲೆ, ಅವರೆಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೋ ವೇದಾಂತಗಳಿದ್ದಾವೆ, ಶಾಸ್ತ್ರಗಳಿದ್ದಾವೆ, ಅದು ಓದೋರು. ಕೋ ಶಾಸ್ತ್ರೋಂ ಕಾ ಜ್ಞಾನ ಕಹಾ ಜಾತಾ ಹೈ, ಅದಕ್ಕೇನಂತ ಹೇಳಲಾಗುತ್ತೆ, ಶಾಸ್ತ್ರಗಳ ಜ್ಞಾನ ಅಂತ ಹೇಳಲಾಗುತ್ತೆ. ಜಿಸ್ಕಾ ಫಿಲಾಸಫಿ ಕೇತೆ, ಅದಕ್ಕೇನಂತ ಹೇಳಲಾಗುತ್ತೆ, ವೇದಾಂತ ಅಂತ ಹೇಳಲಾಗುತ್ತೆ. यहाँ तुमको ज्ञान सागर बाबा पढ़ाते या स्पिरिचुअल ನಾಲೆಡ್ಜ್ है. ಇಲ್ಲಿ ಜ್ಞಾನಸಾಗರ ತಂದೆ ಬಂದು ಓದಿಸ್ತಾ ಇದ್ದಾರೆ, ಇದು ಆಧ್ಯಾತ್ಮಿಕ ಜ್ಞಾನ ಆಗಿದೆ. ಜ್ಞಾನಸಾಗರ್ ಬ್ರಹ್ಮ ವಿಷ್ಣು ಶಂಕರ್ ಕೋ ನಹಿ ಕೇ ಸಕ್ತೆ, ಜ್ಞಾನಸಾಗರನು ಅಂತೆ ಬಿಟ್ಟು ತ್ರಿಮೂರ್ತಿಗಳಿಗೆ ಹೇಳೋದಿಲ್ಲ. ಜೋ ಮನುಷ್ಯ ಕೋ ಕೇಸಾ ಕೇ ಸಕ್ತೆ ಹೈ, ಮತ್ತೆ ಮನುಷ್ಯರಿಗೆ ಹೆಂಗೆ ಹೇಳಕ್ಕಾಗುತ್ತೆ, ಜ್ಞಾನ ಕಿ ಅಥಾರಿಟಿ ಮನುಷ್ಯ ಹೋ ನಾ ಸಕೆ, ಜ್ಞಾನದ ಅಧಿಕಾರ ಯಾವುದೇ ಮನುಷ್ಯರಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರೋಂ ಕಿ ಅಥಾರಿಟಿ ಬಿ ಪರಂಪಿತ ಪರಮಾತ್ಮ ಕೋ ಕಹಾ ಜಾತಾ ಹೈ, ಎಲ್ಲ ಶಾಸ್ತ್ರಗಳ ಅಥಾರಿಟಿನೂ ಪರಮಾತ್ಮನಿಗೆ ಹೇಳಲಾಗುತ್ತೆ. ದಿಖಾತೆ ಹೈ ಪರಮಾತ್ಮ ಪರಂಪಿತ ಬ್ರಹ್ಮ ದ್ವಾರ ಸಭಿ ವೇದೋ ಶಾಸ್ತ್ರೋಂ ಕಾ ಸಾರ ಇನ್ಕೆ ದ್ವಾರ ಸಮझाते. ಬ್ರಹ್ಮನ ಕೈನಲ್ಲಿ ವೇದಶಾಸ್ತ್ರಗಳು ತೋರಿಸಿದ್ದಾರೆ. ಯಾಕೆ ತೋರಿಸಿದ್ದಾರೆ, ಅರ್ಥ ಇಲ್ಲಿಗೆ ಬಂದಮೇಲೆ ಗೊತ್ತಾಗುತ್ತೆ ಈ ಜ್ಞಾನಕ್ಕೆ. ಪರಂಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮನ ಮುಖಾಂತರ ಸಕಲ ವೇದಶಾಸ್ತ್ರಗಳ ಸಾರಾಂಶ ತಿಳಿಸ್ತಾರಲ್ವಾ, ಅದಕ್ಕೆ ಏನು ಮಾಡಿದ್ದಾರೆ, ಬ್ರಹ್ಮನ ಕೈಯಲ್ಲಿ ವೇದಶಾಸ್ತ್ರ ತೋರಿಸಿದ್ದಾರೆ. ಬಾಬಾ कहते तुम मुझे कोई जानते नहीं कि ವರ್ಷ ಕಹಾ ಸೆ ಮಿಲೆ, ಯಾರು ತಿಳ್ಕೊಂಡಿಲ್ಲ ಇದ್ರದ್ದು ಅರ್ಥ ಏನು ಅಂತ. ಆಸ್ತಿ ಇಲ್ಲಿಂದ ಸಿಗುತ್ತೆ, ಬೇಹದ್ ಕಾ ವರ್ಷ ಬೇಹದ್ ಕಾ ಬಾಬಾ ದ್ವಾರ ಮಿಲ್ತಾ ಹೈ, ಬೇಹದ್ದಿನ ಆಸ್ತಿ ಬೇಹದ್ದಿನ ತಂದೆಯಿಂದಲೇ ಸಿಗುತ್ತೆ. ಅಬ್ ಯಹ ಬಾಬಾ क्या कर रहे हैं, यह जोड़ी और दुरिया है ना. ಈಗ ತಂದೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಹೋಲಿನೂ ಇದೆ ಮತ್ತು ಹಬ್ಬನೂ ಇದೆ. ಜ್ಞಾನ और ವಿಜ್ಞಾನ ಅಕ್ಷರ ದೋ ಹೈ, ಜ್ಞಾನ ಮತ್ತು ವಿಜ್ಞಾನ 2 ಅಕ್ಷರ ಇದೆ. ಮುझे ಯಾದ್ ಕರೋ ತುಮಾರಾ ವಿಕರ್ಮ ವಿನಾಶ ಹೋಂಗೆ, ತಂದೆ ಹೇಳ್ತಾರೆ ನೀವು ನನ್ನನ್ನೇ ನೆನಪು ಮಾಡ್ತಾ ಇರಿ, ನಿಮ್ಮ ವಿಕರ್ಮಗಳೆಲ್ಲ ಏನಾಗ್ಬಿಡುತ್ತೆ, ವಿನಾಶ ಆಗುತ್ತೆ. तो यह ज्ञान विज्ञान है होली और दुरिया, ಇಲ್ಲಿ ಜ್ಞಾನನೂ ಇದೆ ಮತ್ತು ವಿಜ್ಞಾನನೂ ಇದೆ, होली ಮತ್ತು दुरिया. मनुष्य में ज्ञान ना होने के कारण या एक दो को मुख में धूल ही डालते रहते हैं. ಜನರಿಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಧೂಳನ್ನೇ ಹಚ್ತಾ ಇರ್ತಾರೆ. ಹೋಲಿ ಹಬ್ಬದಲ್ಲಿ ಧೂಳು ಹೊಡಿತಾರಲ್ಲ, ಕಲರ್ ಬಣ್ಣಗಳು, ಅದೇನು ಬರೀ ಧೂಳು ಅಷ್ಟೇ.
अभी ऐसे भी है, ಗತಿ ಸದ್ಗತಿ किसको भी होती नहीं, ಯಾರಿಗೂ ಗತಿ ಸದ್ಗತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಧೂಳ್ ಹಿ ಮುಖ में डालते रहते, ಧೂಳನ್ನ ಹೊಡಿತಾ ಇರ್ತಾರೆ ಒಬ್ರಿಗೊಬ್ರಿಗೆ. ज्ञान का तीसरा नेत्र किसको भी नहीं है, ಜ್ಞಾನದ ಮೂರನೇ ಕಣ್ಣು ಯಾರಿಗೂ ಇಲ್ಲ ಅಂತಿದ್ದಾರೆ. ದಂತಕಥೆ ಸುನತೆ ಆಯೇ ಹೇ, ದಂತಕಥೆಗಳನ್ನ ಕೇಳ್ತಾ ಬಂದ್ಬಿಟ್ಟಿದ್ದಾರೆ. उसको कहा जाता है ब्लाइंड फेथ. ದಂತಕಥೆಗಳಿಗೆ ಏನಂತ ಹೇಳ್ದಾಗತ್ತೆ, ब्लाइंड फेथ ಅಂತ. अब तुम आत्माओं को ज्ञान का तीसरा नेत्र मिला है, ಈಗ ನಿಮಗೆ ಆತ್ಮಕ್ಕೆ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ. तुम बच्चों को बाबा से वर्षा का प्राप्ति के लिए राय देना है, ಈಗ ನೀವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಸಲಹೆ ಸೂಚನೆ ಕೊಡಬೇಕು. ಉನ್ಕೋ ಪತಾ ಪಡೆ, ಅವ್ರಿಗೂ ಕೂಡ ಗೊತ್ತಾಗಬೇಕು. या वर्षा ले रहे हैं ब्रह्मा द्वारा और कोई द्वारा मिल ना सके. ಆಸ್ತಿ ನಮಗೆ ಸಿಗ್ತಾ ಇದೆ ಬ್ರಹ್ಮನ ಮುಖಾಂತರ, ಬೇರೆ ಇನ್ಯಾರು ಕೂಡ ಮುಖಾಂತರ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ತಂದೆ ಹೇಳ್ತಾ ಇದ್ದಾರೆ. सब सेंटर्स पर नाम लिखा हुआ है प्रजापिता ब्रह्मा कुमार कुमारिया. ಎಲ್ಲ ಸೇವಾ ಕೇಂದ್ರಗಳ ಮೇಲೆ ಹೆಸರು ಬರೀಲಾಗಿದೆ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು. अगर गीता पाठशाला लिखे तो कॉमन बात हो जाता है. ಗೀತಾ ಪಾಠಶಾಲೆ ಅಂತ ಬರೆದ್ರೆ ಏನಾಗೋಗ್ಬಿಡತ್ತೆ, ಕಾಮನ್ ಮಾತಾಗಿ ಹೋಗ್ಬಿಡತ್ತೆ. अब तुम BK हो लिखो तब तो बाबा का परिचय दे सको. ನೀವು ಬ್ರಹ್ಮಕುಮಾರರು ಅಂತ ಬರೆದಾಗ ಏನಾಗತ್ತೆ, ತಂದೆ ಪರಿಚಯವನ್ನು ಕೊಡ್ಬೋದು ಅಂತ. ಮನುಷ್ಯ BK नाम सुनकर डर जाते, इसलिए गीता पाठशाला नाम लिखते हैं. ಜನರು ಬ್ರಹ್ಮಕುಮಾರಿಯರು ಅನ್ನೋ ಹೆಸರು ಕೇಳಿದಾಗ ಏನಾಗುತ್ತೆ, ಹೆದರ್ಕೊಳ್ತಾರೆ. ಅದರಿಂದ ಗೀತಾ ಪಾಠಶಾಲೆ ಅನ್ನೋದು ಬರೀಲಾಗತ್ತೆ. ಪರಂತು ಇಸ್ಮೆ ಡರ್ನೆ ಕಿ ಬಾತ್ ನಹಿ, ಇದರಲ್ಲಿ ಏನು ಹೆದರ್ಕೊಳ್ಳೋ ಮಾತೇನಿಲ್ಲ. ಬೋಲೋ ಯ ಗರ್ ಹೇ ತುಮ್ ಜಾನ್ತೆ ಹೋ ಕಿಸ್ಕೆ ಗರ್ ಆಯೇ ಹೋ, ಇದು ಮನೆ ಆಗಿದೆ, ನೀವು ಯಾರ ಹತ್ರ ಬಂದಿರ್ತೀವಿ ಅಂತೇಳ್ಬಿಟ್ಟು ಕೇಳಿ. ಇನ್ ಸಬ್ ಕಾ ಬಾಪ್ ಪ್ರಜಾಪಿತ ಬ್ರಹ್ಮ ಹೇ, ಭಾರತವಾಸಿ ಪ್ರಜಾಪಿತ ಬ್ರಹ್ಮ ಕೋ ಮಾನ್ತೆ ಹೇ. ಎಲ್ಲರಿಗೂ ತಂದೆ ಪ್ರಜಾಪಿತ ಆಗಿದ್ದಾರೆ, ಬ್ರಹ್ಮ ಆಗಿದ್ದಾರೆ. ಭಾರತವಾಸಿಗಳು ಪ್ರಜಾಪಿತ ಬ್ರಹ್ಮನನ್ನ ಏನು ಮಾಡ್ತಾರೆ, ಒಪ್ಕೊತಾರೆ. ಕ್ರಿಶ್ಚಿಯನ್ भी समझते हैं आदि देव होकर गए हैं. ಯೇಸು ಕ್ರಿಸ್ತನ ಅನುಯಾಯಿಗಳು ತಿಳ್ಕೊತಾರೆ ಕ್ರೈಸ್ತ ಇದ್ದು ಹೋಗಿದ್ದಾರೆ ಅಂತ. ಕ್ರಿಶ್ಚಿಯನ್ ಸಮಸ್ತೆ ಆದಿ ದೇವ ಹೋಕರ್ ಗೈ. ಕ್ರಿಶ್ಚಿಯನ್ಸ್ ಏನು ತಿಳ್ಕೊತಾರೆ, ಆದಿ ದೇವ ಇದ್ದು ಹೋಗಿದ್ದಾರೆ. ಕಿಸ್ಕೆ ಯ ಮನುಷ್ಯ ವಂಶಾವಳಿ, ಆದಿ ದೇವನಿಗೆ ಇಷ್ಟೊಂದು ಜನ ಏನಾಗಿದ್ದಾರೆ, ವಂಶಾವಳಿ ಆಗಿದ್ದಾರೆ ಅಂತ ತಿಳ್ಕೊತಾರೆ. ಬಾಕಿ ಯ ಮಾನೆಂಗೆ ಅಪ್ನೆ ಕ್ರೈಸ್ಟ್ ಕೋ ಬುದ್ಧ ಕೋ ಫಾದರ್ ಸಮಸ್ತೆ ಹೇ. ಕ್ರೈಸ್ತನನ್ನು ಅವ್ರು ಒಪ್ತಾರೆ, ಕ್ರೈಸ್ತನನ್ನ ಬುದ್ಧನನ್ನ ಅವರು ತಂದೆ ಅಂತ ಒಪ್ಕೊತಾರೆ. ಸಿಜ್ರಾಯ್ನ ಅವ್ರ ವಂಶಾವಳಿ ಅಲ್ವಾ. असल में बाबा ने ब्रह्मा द्वारा आदि सनातन देवी देवता धर्म की स्थापना की. ಒರಿಜಿನಲ್ ಆಗಿ ಪರಂಪಿತ ಪರಮಾತ್ಮ ಆದಿ ಸನಾತನ ದೇವಿ ದೇವತಾ ಧರ್ಮನ ಸ್ಥಾಪನೆ ಮಾಡಿದ್ರು. ವಾಹ್ ಹೋಗಯ ಗ್ರೇಟ್ ಗ್ರ್ಯಾಂಡ್ ಫಾದರ್, ಅವರಾಗಿದ್ದಾರೆ ದೊಡ್ಡ ದೊಡ್ಡ ತಂದೆ, ಗ್ರ್ಯಾಂಡ್ ಫಾದರ್. ಪಹಲೆ ಬಾಬಾ का ಪರಿಚಯ ದೇನ, ಮೊಟ್ಟ ಮೊದಲನೇದಾಗಿ ಶಿವ ತಂದೆ ಪರಿಚಯವನ್ನು ಎಲ್ಲರಿಗೂ ತಿಳಿಸ್ಕೊಡಿ. ಯ ಕಹೆ ಹಮ್ ಆಪ್ಕೆ ಬಾಬಾ ಸೆ ಮಿಲ್ನೆ ಚಾತೆ ಹೈ, ಅವರು ಹೇಳಬೇಕು ನಾವು ನಿಮ್ಮ ಅಪ್ಪ ಹತ್ರ ಭೇಟಿ ಮಾಡಕ್ಕೆ ಬಂದಿದ್ದೀವಿ ಅಂತ. ಬೋಲೋ ವರ್ಷ ಶಿವ ಬಾಬಾ ಸೆ ಮಿಲ್ತ, ಹೇಳಿ ನೀವು ಅವ್ರಿಗೆ ತಂದೆಯಿಂದ ಆಸ್ತಿ ಸಿಕ್ಕುತ್ತೆ ಅನ್ನೋದನ್ನು ಸ್ಪಷ್ಟ ಮಾಡಿ. ನಾಕಿ ಬ್ರಹ್ಮಸೆ, ಬ್ರಹ್ಮನಿಂದ ಆಸ್ತಿ ಸಿಗಲ್ಲ, ಸಿಗೋದು ನಿರಾಕಾರ ತಂದೆಯಿಂದ ಅಂತ ಹೇಳಿ. ತುಮಾರ ಬಾಪ್ ಕೌನ್ ಹೈ, ಗೀತಾ का भगवान कौन है, आदि सनातन देवी देवता धर्म की स्थापना किसने की. ನಿಮ್ಮ ತಂದೆ ಯಾರು, ಗೀತೆಯ ಭಗವಂತ ಯಾರು, ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಯಾರು ಮಾಡಿದ್ರು, ತಂದೆ ಹೆಸರು ಹೇಳ್ತಾ ಇದ್ದಂಗೆ ತಿಳ್ಕೊತಾರೆ. ಇಷ್ಟೆಲ್ಲ ಬ್ರಹ್ಮಕುಮಾರ ಕುಮಾರಿಯರು ಶಿವಬಾಬಾ ಅವ್ರಿಗೆ ಏನಾಗಿದ್ದಾರೆ, ವಂಶಾವಳಿ ಆಗಿದ್ದಾರೆ. ವರ್ಷ ಮಿಲ್ತಾ ಹೇ ಶಿವ್ ಸೆ ಬ್ರಹ್ಮ ದ್ವಾರ ಗತಿ ಸದ್ಗತಿ ಕ. ಆಸ್ತಿ ಸಿಕ್ಕುತ್ತೆ ಬ್ರಹ್ಮನ ಮುಖಾಂತರ, ಗತಿ ಮತ್ತು ಸದ್ಗತಿದು. ಇಸ್ ಸಮಯ ಹಮ್ಕೋ ಜೀವನ್ ಮುಕ್ತಿ ದೇರಿ, ಆ ಭಗವಂತನೇ ಬಂದು ಈ ಸಮಯದಲ್ಲಿ ನಮಗೆ ಇಷ್ಟೆಲ್ಲ ಏನು ಕೊಡ್ತಾ ಇದ್ದಾರೆ, ಮುಕ್ತಿ ಜೀವನ್ ಮುಕ್ತಿ ಕೊಡ್ತಾ ಇದ್ದಾರೆ ಅನ್ನೋ ತಿಳಿಸಿ. ಬಾಕಿ ಸಬ್ ಮುಕ್ತಿ ಮೇ ಚಲೆ ಜಾಯಂಗೆ. ಇಷ್ಟು ಕೋಟಿ ಕೋಟಿ ಆತ್ಮಗಳ ಕೊನೆಗೆ ಎಲ್ಲಿಗೆ ಹೋಗ್ತವೆ, ಮುಕ್ತಿಧಾಮಕ್ಕೆ ಹೊರಟೋಗ್ಬಿಡ್ತವೆ. ಜ್ಞಾನ ತುಂಬ ಬಚ್ಚೋಂಕಿ ಬುದ್ಧಿ ಮೇ ರಹನಾ ಚಾಹಿಯೆ. ಈ ಪಾಯಿಂಟ್ಸ್ ಎಲ್ಲ ನಿಮ್ಮ ಬುದ್ಧಿನಲ್ಲಿ ಏನಾಗಿರಬೇಕು, ಇಟ್ಕೊಂಡಿರಬೇಕು. ಕೋಯಿ ಬಿ ಆಯೆ ತೋ ಉನ್ಕೋ ಸಮझाओ ಕಿಸ್ಕೆ ಮಿಲ್ನೆ ಚಾತೆ ಹೋ. ಯಾರಾದರೂ ಬರ್ತಾರೆ ಅಂದರೆ ಅವ್ರಿಗೆ ನೀವು ತಿಳಿಸ್ಕೊಡಿ, ಯಾರ ಹತ್ರ ಭೇಟಿ ಮಾಡಕ್ಕೆ ಬಂದಿದ್ದೀರಿ. ಯಾತೋ ಹಮಾರಾ ಬಿ ಹೇ ಅವ್ರ ತುಮಾರಾ ಬಿ ಬಾಪ್ ಹೈ, ಇಲ್ಲಿ ನಮಗೂ ತಂದೆಯವರು ನಿಮಗೂ ತಂದೆಯವರು ಅನ್ನೋದನ್ನು ತಿಳಿಸ್ತೀರಿ.
ಗುರು ಗೋಸಾಯಿ ತೋ ಹೋ ಹೈ ನಹಿ, ಗುರು ಗೋಸಾಯಿಗಳು ಯಾರು ಇಲ್ವೇ ಇಲ್ಲ. ಯಹ ತೋ ತುಮ್ ಸಮझाते हो ಜೈಸೆ ಕಿ ಹೋಲಿ और ದುರಿಯಾ ಕರಾತೆ हो. ಇಲ್ಲಿ ನೀವು ತಿಳಿಸ್ಕೊಡ್ತೀರಾ ಹೋಲಿ ಮತ್ತು ದುರಿಯಾ ಅಂತ ಮಾಡಿಸ್ತೀರಾ. नहीं तो ಹೋಲಿ ದುರಿಯಾ कोई अर्थ नहीं निकलता. ಹೋಲಿ ಹಬ್ಬದ ಯಾರಿಗೂ ಮೀನಿಂಗ್ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜ್ಞಾನ ಸೆ ಜೋಲಿ ರಂಗತೆ ಹೇನ, ಜ್ಞಾನದಿಂದ ಜೀವನ ರಂಗಾಗುತ್ತಲ್ವಾ. ಆತ್ಮ ಇಸ್ ಚೋಲೆಗೆ ಅಂದರ್ ಹೇ, ಆತ್ಮ ಈ ಒಂದು ಶರೀರದ ಒಳಗಡೆ ಇದೆ ಅಲ್ವಾ. ಪವಿತ್ರ ಬನ್ನೆ ಸೆ ಶರೀರ ಬಿ ಪವಿತ್ರ ಮಿಲೇಗ, ಆತ್ಮ ಕ್ಲೀನ್ ಆಗೋಯ್ತು ಅಂದರೆ ಶರೀರನೂ ಕೂಡ ಪವಿತ್ರವಾಗಿರೋದು ಸಿಗುತ್ತೆ. ಯಾ ಕ್ಲಾಸ್ ಹೋ ಜಾತಾ ಹೇ, ಕಲಾಸ್ ಹೋ ಜಾತಾ ಹೇ ರಂಗ. गंगा स्नान करने से शरीर कराते परंतु पतित से पावन बाबा के सिवाय कोई नहीं बनाते. ಗಂಗಾ ಸ್ನಾನ ಮಾಡ್ತಾರೆ, ಆದರೆ ಇದರಿಂದ ಯಾರು ಪತಿತರು ಪಾವನ ಆಗೋದಿಲ್ಲ. ತಂದೆಯಿಂದನೇ ಪತಿತರು ಪಾವನ ಆಗ್ತಾರೆ. ಪತಿತ್ ಆತ್ಮ ಬಂತಿ ಹೇ ತೋ ಆತ್ಮ ಪಾನಿಗೆ ಸ್ನಾನ ಸೆ ಪಾವನ ಹೋ ನಹಿ ಸರ್. ಆತ್ಮ ಪತಿತ ಆಗ್ಬಿಟ್ಟಿದೆ, ನೀರಿನಿಂದ ಆತ್ಮ ಪ್ಯೂರಿಫೈ ಆಗೋದಿಲ್ಲ. ಜ್ಞಾನದಿಂದನೇ ಆತ್ಮ ಏನಾಗುತ್ತೆ, ಯೋಗದಿಂದನೇ ಆತ್ಮ ಏನಾಗುತ್ತೆ, ಪ್ಯೂರಿಫೈ ಆಗುತ್ತೆ. ಕಿಸ್ಕೆ ಪಾಸ್ ಪತಾ ನಹಿ ಹೇ ಯಾ ಆತ್ಮ ಸೋ ಪರಮಾತ್ಮ ಕೇದೆ. ಇದು ಯಾರಿಗೂ ಸ್ಪಷ್ಟವಾಗಿ ಜ್ಞಾನ ಅಂತಕ್ಕಂಥದ್ದಿಲ್ಲ. ಆತ್ಮನೇ ಪರಮಾತ್ಮ ಅಂತ ಹೇಳಿಬಿಡ್ತಾರೆ. ಆತ್ಮ ನಿರ್ಲೇಪ ಹೇ, ಅಭಿ ತೋ ಜೋ ಸೆನ್ಸಿಬಲ್ ಬನೆ ಹೇ ವಹಿ ಧಾರಣ ಕರ್ ಅವರೊಂಕು ಕರಾಸಕ್. ಯಾರು ಬುದ್ಧಿವಂತರಿದ್ದಾರೆ ಅವರೇ ಈ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡ್ತಾರೆ, ಬೇರೆಯವ್ರಿಗೂ ಕೂಡ ಧಾರಣೆ ಮಾಡಿಸಿಸ್ತಾರೆ. ಜಿಸ್ ಬಚ್ಚೋ ಸೆ ಮುಖ ಸೆ ಸದೈವ್ ರತನ್ ಹಿ ನಿಕಲ್ನೆ ಹೇ, ಮಕ್ಕಳ ಬುದ್ಧಿಯಿಂದ ಯಾವಾಗಲೂ ಏನು ಬರ್ತಾ ಇರಬೇಕು, ರತ್ನಗಳೇ ಬರ್ತಾ ಇರಲಿ ಅಂತಾರೆ ಬಾಬಾ. उनको रूप बसंत कहा जाता है. सिवाय ज्ञान विज्ञान के बाकी आपस में कुछ भी लेन देन करते हैं तो गोया पत्थर ही मारते हैं. ನೀವು ರೂಪ ಬಸಂತರು ಆಗಬೇಕು. ಜ್ಞಾನ ಯೋಗ ಬಿಟ್ಟು ಬೇರೆ ಏನಾದರೂ ಪರಸ್ಪರ ಮಾತುಕತೆ ಮಾಡ್ತೀರಿ ಅಂದರೆ ಕಲ್ಲು ಹೊಡೆದಂಗೆ ಅಂತಾರೆ. ಅಂದರೆ ಮಾತುಕತೆ ಬೇಡ, ಬೇರೆದು ಜ್ಞಾನ ಯೋಗ ಬಿಟ್ಟು ಬೇರೆ ಏನು ಮಾತಾಡಬೇಡ್ರಿ ಅಂತ. ಸರ್ವಿಸ್ ಬದಲೇ ಡಿಸ್ಸರ್ವಿಸ್ ಕರ್ತೆ. ಜ್ಞಾನಯೋಗ ಬಿಟ್ಟು ಬೇರೆ ಮಾತಾಡಿದ್ರೆ ಸೇವೆಗೆ ಬದಲಾಗಿ ಡಿಸ್ಸರ್ವಿಸ್ ಆಗೋಗ್ಬಿಡುತ್ತೆ. 63 ಜನ್ಮ ಏಕದೋಕೋ ಪತ್ತರ್ ಮಾರ್ತೆ ಆಯ್, 63 ಜನ್ಮದಲ್ಲಿ ಒಬ್ರಿಗೊಬ್ರು ಕಲ್ಲು ಹೊಡ್ಕೊಂಡು ಬಂದ್ಬಿಟ್ಟಿದ್ದೀರಿ ಅಂತಾರೆ. ಎಷ್ಟು ಬಾಬಾ ಹೇಳ್ತಾರೆ ನೋಡ್ರಿ. अब बाबा कहते तुमको ज्ञान विज्ञान की बातों को दिल को खुश करना है. ಈಗ ನೀವು ಜ್ಞಾನ ವಿಜ್ಞಾನದ ಪಾಯಿಂಟ್ಸನ್ನು ಕೇಳಬೇಕು, ಹೇಳಬೇಕು, ಜನರಿಗೆ ಖುಷಿ ಪಡಿಸಬೇಕು. ಜರ್ಮೈ ಜಗ್ಮೈ ಕಿ ಬಾತೆ ನಹಿ ಸುನ್ನಿ ಚೈ, ಅಲ್ಲಸಲ್ಲದ ವಿಚಾರಗಳು ಕೇಳಕ್ಕೂ ಹೋಗಬೇಡಿ, ಹೇಳಕ್ಕೂ ಹೋಗಬೇಡಿ ಅಂತ. ಯಾ ಜ್ಞಾನ ಹೇನಾ ಪತ್ತರ್ ತೋ ಸಾರಾ ದುನಿಯಾ ಏಕದಕ್ಕೂ ಮಾರ್ತಾ ಇರುತ್ತೆ. ಕಲ್ಲು ಹೊಡೆಯೋದು ಒಬ್ರಿಗೊಬ್ರು ಹೊಡಿತಾನೇ ಇದ್ದಾರೆ ಪ್ರಪಂಚದಲ್ಲಿ. तुम बच्चों को रूप बसंत हो, तुमको ज्ञान विज्ञान सिवाय न कुछ सूझना है. ಜ್ಞಾನ ಯೋಗ ಬಿಟ್ಟು ನಿಮ್ಗೆ ಯಾವುದು ಕೂಡ ಏನಾಗಬಾರ್ದು, ಇಷ್ಟನೇ ಆಗಬಾರ್ದು ಅಂತಾರೆ ಬಾಬಾ. तो ना सुनना है, जो उल्टी बातें करते उनको संग ही खराब है. ಉಲ್ಟಾ ಮಾತಾಡ್ತಾರೆ ಅಂದರೆ ಅವ್ರ ಸಂಘನೇ ಸರಿ ಇಲ್ಲ ಅಂತಾರೆ. जो बहुत सर्विस करने वाले उनका ही संग तारे. ಚೆನ್ನಾಗಿ ಸರ್ವಿಸ್ ಮಾಡ್ತಾರಲ್ಲ ಅವ್ರ ಸಂಘ ಸೇರಿದ್ರೆ ಒಳ್ಳೇದು, ಅವ್ರು ತೇಲಿಸ್ತಾರೆ. कोई ब्राह्मण रूप बसंत है, कोई ब्राह्मण बनकर उल्टा बातें सुल्टी बातें करते रहते. ಕೆಲವರು ಬೀಕೆ ಆಗಿ ಏನು ಮಾಡ್ತಾರೆ, ಸೀದಾ ಮಾತಾಡ್ತಿರ್ತಾರೆ, ಒಳ್ಳೆ ಪಾಯಿಂಟ್ಸು ಹೇಳ್ತಾರೆ. ಕೆಲವರು ಬೀಕೆ ಆಗಿ ಉಲ್ಟಾ ಸುಲ್ಟಾ ಮಾತಾಡ್ತಾ ಇರ್ತಾರೆ. ಅಂಥವ್ರ ಸಂಘ ಮಾಡಬೇಡಿ ಅಂತಾರೆ. ಅವ್ರ ಸಂಘನೇ ಬೇಡ. ಐಸಾ ಸಂಘ ನೈ ಕರ್ನಾ ಜೋ ನುಕ್ಸಾನ್ ಕರ್ ದೇಂಗೆ. ಅಂಥವ್ರು ಏನು ಮಾಡ್ತಾರೆ, ನಿಮಗೆ ನಷ್ಟ ಮಾಡಿಸ್ತಾರೆ. ಉಲ್ಟಾ ಸುಲ್ಟಾ ಬಾತೆ ಏಕ್ ದೋ ಮೇ ಕಭಿ ನಾ ಕರೆ. ಉಲ್ಟಾ ಸುಲ್ಟಾ ಮಾತುಗಳು ಒಬ್ರಿಗೊಬ್ರಿಗೆ ಹೇಳೋರು ಬೇಡ ಅಂತಾರೆ. ನಹಿ ತೋ ಅಪ್ನಾ ಭೀ ಸತ್ಯನಾಶ್ ದೂಸರೋಂ ಕಾ ಭೀ ಸತ್ಯನಾಶ್ ಕರ್ ದೇತೆ. ತಮ್ಮದು ಲಾಸ್ ಮಾಡ್ಕೊತಾರೆ, ಬೇರೆಯವ್ರಿಗೂ ಲಾಸ್ ಮಾಡಿಸ್ತಾ ಇರ್ತಾರೆ. ಅಂಥವರು ಪದವಿ ಭ್ರಷ್ಟ ಆಗೋಗ್ಬಿಡುತ್ತೆ. बाबा कितना सहज सुनाते, शौक होना चाहिए. बाबा हम जाकर बहुतों का यह नालड़ी देते. ನಿಮಗೆ ಬಹಳಷ್ಟು ನಶೆ ಇರಬೇಕು, ನಾವು ಹೋಗಿ ಅನೇಕರಿಗೆ ಈ ಜ್ಞಾನವನ್ನು ಕೊಡಬೇಕು ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಸೇವಾದಾರಿ ಮಕ್ಕಳು ತಂದೆದು ಮಹಿಮೆ ಮಾಡಬೇಕು. ಉನ್ಕಾ ಸಂಘ ಕರ್ನಾ ಚಾಹಿಯೆ, ಒಳ್ಳೆಯವ್ರ ಸಂಘನೇ ಮಾಡಿ. ಕೌನ್ अच्छे अच्छे स्टूडेंट है संग रखते हैं, बाबा भी पूछे बता सकते हैं किसका संग करना चाहिए. ಬಾಬಾನು ನೋಡ್ತಿರ್ತಾರೆ ಯಾರ ಸಂಘ ಮಾಡಬೇಕು, ಯಾರ ಸಂಘ ಮಾಡಬಾರ್ದು. ಕೌನ್ ಬಾಬಾಕ್ಕೆ ದಿಲ್ ಪರ್ ಛಡೆ ಹುಯೆ ಹೇ, ಯಾರು ತಂದೆಯ ಹೃದಯ ಸಿಂಹಾಸನಕ್ಕೆ ಏರಿದ್ದಾರೆ ಅನ್ನೋದನ್ನು ಬಾಬಾ ನೋಡ್ತಾರೆ. ವಜ್ಜಟ್ ಬತಾಯಂಗೆ, ಅವ್ರೇನು ಮಾಡ್ತಾರೆ, ತಕ್ಷಣ ಎಲ್ಲವನ್ನು
ತಿಳಿಸ್ತಾರೆ. ಸರ್ವಿಸ್ ಕರ್ನೆ ವಾಲೋಂ ಕಾ ಬಾಬಾ ಕೋ ಬಿ ರಿಗಾರ್ಡ್ ಹೇ. ಸೇವೆ ಮಾಡ್ತಕ್ಕಂಥವ್ರಿಗೂ ಕೂಡ ಬಾಬಾ ಅವ್ರದ್ದು ಏನಿದೆ, ಗೌರವ ಇದೆ. कोई कोई तो सर्विस भी नहीं कर सकते हैं. ऐसे बहुतों को खराब संग मिलने से अवस्था नीचे ऊपर हो जाता है. ಕೆಲವರು ಸರ್ವಿಸೇ ಮಾಡಲ್ಲ, ಅಂಥವ್ರ ಸಂಘ ಮಾಡೋರು ಏನಾಗೋದಿಲ್ಲ, ಅವರು ಸರ್ವಿಸ್ ಮಾಡಲ್ಲ, ಭಾಳಷ್ಟು ಕೆಟ್ಟ ಸಂಘಗಳು ಸಿಗೋದ್ರಿಂದ ಸ್ಥಿತಿಗತಿಗಳು ಏರುಪೇರು ಆಗ್ತಾ ಇರುತ್ತೆ ಅಂತ. ಹಾಂ, कोई स्थूल सर्विस में अच्छे है वह भी अच्छा वर्षा पा लेते हैं. ಕೆಲವರು ಸ್ಥೂಲ ಸೇವೆ ಮಾಡೋದ್ರಲ್ಲಿ, ಹಾರ್ಡ್ ವರ್ಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಅವ್ರಿಗೂ ಒಳ್ಳೆ ಪದವಿ ಇದೆ. ಅಲಫ್ ಅವ್ರ ಬೇ ಸಂಜಾನ ಬಡ ಸಹಜ. ತಂದೆ ಮತ್ತು ಆಸ್ತಿ ಬಗ್ಗೆ ತಿಳಿಸ್ಕೊಡೋದು ಈಸಿ ಇದೆ. ಕೋಯಿ ಕೋ ಸಿರ್ಫ್ ಬೋಲೋ ಬಾಬಾ ಕೋ ವರ್ಷಕೋ ಯಾದ್ ಕರೋ. ಯಾರಿಗೆ ಬೇಕಾದರೂ ನೀವು ಈ ಜ್ಞಾನ ತಿಳಿಸ್ಬೋದು, ತಂದೆ ಆಸ್ತಿ ನೆನೀರಿ ಅಂತ. ಅಲಫ್ ಅವ್ರ ಬೇ ಬಿಲ್ಕುಲ್ ಸಹಜ. ಕೋಯಿ ಬಿ ಆಯೆ ಉನ್ಕೋ ಸಿರ್ಫ್ ಕಹೋ ಬಾಬಾ ಕಾ ಫರ್ಮಾನ್ ಹೈ ಮಾಮೇಕಂ ಯಾದ್ ಕರೋ. ಯಾರೇ ಬರ್ತಾರೆ ಅಂದರೆ ಅವ್ರಿಗೂ ತಿಳಿಸ್ಕೊಡಿ, ತಂದೆ ಆದೇಶ ಇದೆ, ನನ್ನೊಬ್ಬನ ನೆನಪು ಮಾಡಿ ಅಂತ, ನಿಮಗೆ ಸ್ವರ್ಗದ ಆಸ್ತಿ ಸಿಕ್ಕೋಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿ. ಹರ್ ಸೆಂಟರ್ ಮೇ ಐಸೆ ನಂಬರ್ ವಾರ್ ಹೈ, ಕೋಯಿ ತೋ ಡೀಟೇಲ್ ಮೇ ಸಮಜಾ ಸಕ್ತೆ ಹೈ. ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ನಂಬರ್ ವಾರ್ ಇರ್ತಾರೆ, ಡೀಟೇಲ್ ಆಗಿ ನೀವು ಯಾರಿಗೆ ಬೇಕಾದರೂ ಹೇಳ್ಬೋದು. ನಹಿ ಸಮಜಾ ಸಕ್ತೆ ತೋ ಸಿರ್ಫ್ ಯಹ ಬತಾವೋ ಅಲಫ್ ಕಲ್ಪ ಪಹಲೆ भी बाबा ने कहा था मामे कम याद करो और कोई देहदारी देवता आदि को भी याद ना करो. ಕಲ್ಪದ ಹಿಂದೆ ಕೂಡ ತಂದೆ ಈ ರೀತಿ ಹೇಳಿದ್ರು. ತಂದೆ ಹೇಳ್ತಾರೆ, ನೀವು ನನ್ನೊಬ್ಬನ್ನೇ ನೆನಪು ಮಾಡಿ, ಯಾವುದೇ ದೇಹದಾರಿ ದೇವತೆಗಳನ್ನು ನೆನಪು ಮಾಡಬೇಡಿ. ಬಾಕಿ ಝರ್ಮುಯಿ ಜಗಮುಯಿ ಫಲಾನ ಐಸಾ ಕರ್ತೆ ಹೇ ಯಹ ಕರ್ತೆ ಹೇ ಕುಚ್ ಬಿ ನಹಿ ಕರೋ. ಅಲ್ಲಸಲ್ಲದ ಮಾತುಗಳಲ್ಲಿ ಹೋಗಬೇಡಿ. ಇವ್ರು ಹಿಂಗೆ ಮಾಡ್ತಾರೆ, ಅವ್ರು ಹಿಂಗೆ ಮಾಡ್ತಾರೆ, ಅದ್ರಲ್ಲಿ ನಿಮ್ಮ ಕೆಲಸನೇ ಇಲ್ಲ. ಯಾವುದು ನೀವು ಅದು ಕಿವಿಗೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಯ ಬಾಬಾನೇ ತುಮಕೋ ಜೋಲಿ ಅವ್ರ ದುರಿಯಾ ಕಾ ದಿಖಾಯ. ಹೋಲಿ ಹಬ್ಬ ಅಂದ್ರೇನು ಅದರದ್ದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಾಕಿ ರಂಗಾದಿ ಲಗಾನ ತೋ ಅಸ್ಲಿ ಮನುಷ್ಯಂಕ ಕಾಮ್ ಹೇ. ನೋಡಿ, ಬಾಬಾ ಹೇಳ್ತಾರೆ, ರಂಗು ಎರಚ್ಕೊಳ್ತಾರಲ್ಲ ಹೊರಗಡೆ ಪ್ರಪಂಚದಲ್ಲಿ, ಅದು ಅಸ್ರಿ ಗುಣಗಳಿರೋರು ಮಾಡ್ತಾರೆ. ಕೋಯಿ ಕಿಸ್ಕಾ ಗ್ಲಾನಿ ಬೈಟ್ ಸುನಾಯಿ ನಹಿ ಸುನ್ನಾ ಚೈ. ಹೋಲಿ, ರಿಯಲ್ ಹೋಲಿ ಬಗ್ಗೆ ಏನು ಹೇಳ್ತಿದ್ದಾರೆ, ಕೆಟ್ಟ ಮಾತು ಕೇಳಕ್ಕೆ ಹೋಗಬೇಡಿ, ಕೆಟ್ಟದ್ದು ಮಾತಾಡಕ್ಕೆ ಹೋಗಬೇಡಿ ಅಂತ ಅವ್ರು ಕಲ್ಲು ಹೊಡ್ದಂಗೆ ಅಂತ ಹೇಳಿಬಿಟ್ರು ಬಾಬಾ. ಬಾಬಾ ಕಿತ್ನಾ ಅಚ್ಚಿ ಬಾತೆ ಸುನಾತೆ ಮನ್ಮನಾಭವ ಮಧ್ಯಾಜೀಭವ. ತಂದೆ ಎಷ್ಟು ಒಳ್ಳೆ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಮನ್ಮನಾಭವ ಮಧ್ಯಾಜೀಭವ. कोई भी आए तो उनको समझाओ शिव बाबा सबका बाप है, ವ कहते मुझे याद करो स्वर्ग का वैसा मिलेगा. ಯಾರಾದರೂ ಬರ್ತಾರೆ ಅಂದರೆ ಫಸ್ಟ್ ಅವ್ರಿಗೆ ತಂದೆ ಪರಿಚಯವನ್ನು ಕೊಡಿ. ತಂದೆ ನೆನಪು ಮಾಡಿದಾಗ ಆಸ್ತಿ ಸಿಗುತ್ತೆ. ಗೀತಾ ಕ ಭಗವಾನ್ ಬಿ ವಹಿ ಹೇ ಮೌತ್ ಸಾಮ್ನೆ ಕಳ. ಗೀತೆಯ ಭಗವಂತ ಅದೇ ತಂದೆ ಆಗಿದ್ದಾರೆ. ಮೃತ್ಯು ಎದುರುಗಡೆ ನಿಂತಿದೆ. ತೋ ತುಮ್ ಬಚ್ಚೋಂಕು ಕಾಮ್ ಹೈ ಸರ್ವಿಸ್ ಕರ್ನಾ. ತಾವು ಮಕ್ಕಳ ಕೆಲಸನೇ ಆಗಿದೆ ಸೇವೆಯನ್ನು ಮಾಡುವಂಥದ್ದು. ಬಾಬಾ ಕಿ ಯಾದ ದಿಲಾನ वह है महान मंत्र जिससे ರಾಜಧಾನಿ ಕಾ ತಿಲಕ್ ಮಿಲ್ ಜಾತಾ ಹೇ. ಇಲ್ಲಿ ತಂದೆಯ ನೆನಪನ್ನು ಕೊಡಿಸ್ಬೇಕು. ಇದು ಮಹಾನ್ ಮಂತ್ರ ಆಗಿದೆ, ಇದರಿಂದ ರಾಜಧಾನಿಯ ತಿಲಕ ನಿಮಗೆ ಸಿಗುತ್ತೆ. ಕಿತ್ನಿ ಸಹಜ್ ಬಾತ್ ಹೇ, ಬಾಪ್ ಕೋ ಯಾದ್ ಕರೋ ಕರಾವೋ ಬೇಡ ಪಾರ್ ಹೋ ಜಾಯೇಗಾ. ಎಷ್ಟು ಸರಳವಾದ ರೀತಿಯಲ್ಲಿ ಬಾಬಾ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ತಂದೆ ನೆನಪು ಮಾಡಿ, ಬೇರೆಯವ್ರಿಗೂ ನೆನಪು ಮಾಡಿ, ದೋಣಿ ಏನಾಗ್ಬಿಡತ್ತೆ, ಪಾರಾಗೋಗ್ಬಿಡತ್ತೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮುಖ್ಯವಾದಂಥ ಪಾಯಿಂಟ್ಸು ಧಾರಣೆಗೋಸ್ಕರ. ಸೆನ್ಸಿಬಲ್ ಬನ್ ಸಬ್ಕೋ ಬಾಬಾ का ಪರಿಚಯ ದೇನಾ. ಬುದ್ಧಿವಂತರಾಗಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಟ್ಬಿಡಿ. ಮುಖ್ಸೆ ಕವಿ ಪತ್ತರ್ ನಿಕಾಲ್ ಡಿಸ್ಸರ್ವಿಸ್ ನಹಿ ಕರ್ನಾ. ಬಾಯಿಂದ ಎಂದೂ ಕೂಡ ಕಟು ಶಬ್ದಗಳು ಹೇಳಿಬಿಟ್ಟು ಯಾರಿಗೂ ಡಿಸ್ಸರ್ವಿಸ್ ಮಾಡೋಕ್ಕೆ ಹೋಗಬೇಡಿ. ಜ್ಞಾನ ಯೋಗಕ್ಕೆ ಸಿವಾಯ್ ದೂಸರಾ ಕೊಯ್ ಚರ್ಚಾ ನಹಿ ಕರ್ನಾ. ಜ್ಞಾನ ಬಿಟ್ಟು ಯೋಗ ಬಿಟ್ಟು ಬೇರೆ ಯಾವುದೇ ಪಾಯಿಂಟ್ಸನ್ನು ವಿಚಾರ ಮಾಡೋಕ್ಕೆ ಹೋಗಬೇಡಿ. ಜೋ ರೂಪ್ ಬಸಂತ ಹೈ ಸರ್ವಿಸಬಲ್ ಉನ್ಕಾ ಸಂಘ ಕರ್ನ. ಯಾರು ರೂಪ ಬಸಂತ ಇದ್ದಾರೆ, ಒಳ್ಳೆ ಸರ್ವಿಸಬಲ್ ಹ್ಯಾಂಡ್ಸ್ ಇದ್ದಾರೆ, ಅಂಥವ್ರ ಸಂಘ ಮಾಡಿ. ಜೋ ಉಲ್ಟಿ ಸುಲ್ಟಿ ಬಾತೆ ಸುನಾಯ್ ಉನ್ಕಾ ಸಂಘ ನಹಿ ಕರ್ನ. ಅದು ಇದು ಮಾತಾಡೋವಂಥವ್ರ ಸಂಘನೇ ಮಾಡೋಕ್ಕೆ ಹೋಗಬೇಡಿ. ವರದಾನ. परतंत्रता का बंधन का समाप्त कर सदा सत्य स्वतंत्रता का अनुभव कराने वाले मास्टर सर्वशक्ति भव. ಪರತಂತ್ರತೆ ಎಲ್ಲ ಬಂಧನಗಳನ್ನು ಕ್ಲೋಸ್ ಮಾಡಿ ಸತ್ಯವಾದಂಥ ಸ್ವತಂತ್ರತೆ ಅನುಭವ ಮಾಡುವಂಥವ್ರು ಮಾಸ್ಟರ್ ಸರ್ವಶಕ್ತಿವಂತರು ಆಗಿರಿ. ವಿಶ್ವ को सर्वशक्तियों का दान देने के लिए स्वतंत्र आत्मा बनो. ಪ್ರಪಂಚಕ್ಕೆ ಏನು ಕೊಡಬೇಕಾಗಿದೆ? ಸರ್ವಶಕ್ತಿಗಳ ದಾನವನ್ನು ಕೊಡೋಕ್ಕೋಸ್ಕರ ಸ್ವತಂತ್ರ ಆತ್ಮ ಆಗಿ
सबसे पहली स्वतंत्रता पुरानी देह का अंदर के संबंध से भी, क्योंकि देह की स्वतंत्रता अनेक बंधनों से ना चाहते भी बांध देती है. ಎಲ್ಲಕ್ಕಿಂತಲೂ ಮೊದಲನೇ ಸ್ವತಂತ್ರ ಹಳೆಯ ದೇಹ ಒಳಗಡೆ ದೇಹದ ಸಂಬಂಧ ಏನಿದೆ, ದೇಹದ ಪರತಂತ್ರತೆ ಏನಿದೆ, ಅನೇಕ ಬಂಧನಗಳು ಇಷ್ಟ ಅಲ್ಲಿದ್ರು ಕೂಡ ಏನಾಗೋಗ್ಬಿಡುತ್ತೆ, ಬಂಧನಗಳಲ್ಲಿ ತರಿಸ್ಬಿಡುತ್ತೆ. ಪರತಂತ್ರತಾ ಸದೈವ್ ನೀಚೆ ಕಿ ಅವ್ರು ಲೇ ಜಾತಿ. ಪರತಂತ್ರತೆ ಏನು ಮಾಡುತ್ತೆ, ಕೆಳಗಡೆಗೆ ಕರ್ಕೊಂಡು ಹೋಗುತ್ತೆ. ಸ್ವತಂತ್ರತಾ ಪರೇಶಾನಿ ವ ನೀರಸ ಸ್ಥಿತಿ ಕಾ ಅನುಭವ ಕರಾತಿ. ಪರತಂತ್ರತೆ ಏನಿದೆ ಬೇಜಾರು ಮಾಡಿಸುತ್ತೆ ಮತ್ತು ನೀರಸ ಜೀವನ ಸ್ಥಿತಿಯ ಅನುಭವ ಮಾಡಿಸ್ಬಿಡುತ್ತೆ. ಉನ್ಹೇ ಕೋಯಿ ಬಿ ಸಹಾರ ಸ್ಪಷ್ಟ ದಿಖಾಯಿ ನಹಿ ದೇತಾ ಹೈ. ಅವ್ರಿಗೆ ಯಾವುದೇ ಪ್ರಕಾರದ ಆಶ್ರಯ ಅನ್ನೋದು ಸ್ಪಷ್ಟವಾಗಿ ಕಾಣೋದಿಲ್ಲ. ना गर्मी का अनुभव, ना खुशी का अनुभव, गमी का अनुभव, खुशी का अनुभव नीचे बीच भवन में होते हैं. ಅವ್ರಿಗೆ ಖುಷಿನೂ ಅನುಭವ ಆಗೋದಿಲ್ಲ, ನಿದ್ರೇನೂ ಅನುಭವ ಆಗೋದಿಲ್ಲ, ಮಧ್ಯದಲ್ಲಿ ಇರ್ತಾರೆ. इसलिए मास्टर सर्वशक्तिवान बन सर्व संबंधों से सर्व बंधनों से मुक्त बनो, अपना सच्चा स्वतंत्र दिवस मनाओ. ಅದರಿಂದ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಎಲ್ಲ ಬಂಧನಗಳಿಂದ ಫ್ರೀಯಾಗಿ ನಿಮ್ಮ ಸತ್ಯ ಸ್ವತಂತ್ರತೆಯ ದಿವಸವನ್ನು ಆಚರಿಸಿ. ಸ್ಲೋಗನ್: परमात्मा मिलन में सर्व प्राप्तियों का मौज का अनुभव कर संतुष्ट आत्मा बनो. ಪರಮಾತ್ಮ ಮಿಲನದ ಎಲ್ಲ ಪ್ರಾಪ್ತಿಗಳ ಮೋಜಿನ ಅನುಭವ ಮಾಡಿ ಸಂತುಷ್ಟ ಆತ್ಮಗಳು ಆಗಿರಿ. ಅಚ್ಚ. ಓಂ ಶಾಂತಿ.